ನೋಡಿ ಈ ಬ್ಲೌಸ್ ಡಿಸೈನ್ಗೆ ₹2 ಕಾಯಿನು ₹2 ಕಾಯಿನಿಂದ ಕಟ್ ವರ್ಕ್ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಬಿಗಿನಿಯರ್ಸ್ಗೆ ಅಂತ. ಕಟ್ ವರ್ಕ್ ಸ್ಕೇಲೇ ಬೇಕು ಅಂತ ನಮಗೇನಿಲ್ಲ. ₹2 ಕಾಯಿನು ಸ್ವಲ್ಪ ದೊಡ್ಡ ಸೈಜ್ ಇರಬೇಕು. ಕಾಯಿನು ₹1 ಕಾಯಿನು ಇದ್ದರೂ ದೊಡ್ಡ ಸೈಜ್ ಇದ್ದರೆ ನಾವು ಈಸಿಯಾಗಿ ಕಟ್ ವರ್ಕ್ ಶೇಪ್ಸ್ ನೀಟಾಗಿ ಬರ್ತೈತೆ. ಬಟ್ ಸ್ಮಾಲ್ ಸೈಜ್ ಮಾತ್ರ ತೊಗೊಳ್ಬೇಡಿ. ದೊಡ್ಡ ಸೈಜ್ ಸ್ವಲ್ಪ ₹2 ಇಲ್ಲ ₹1 ದೊಡ್ಡ ಸೈಜ್ ಇದ್ರೇ ಫಿನಿಶಿಂಗು ಕಟ್ ವರ್ಕ್ ಶೇಪ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ನೋಡಿ ಈ ರೀತಿ ಬರ್ತೈತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಮೆಜರ್ಮೆಂಟ್ ಅಂತ. ಶೋಲ್ಡರು 5.5 ಇಂಚು, 2.5 ಇಂಚು ನೆಕ್ಕು, 3 ಇಂಚು ಶೋಲ್ಡರ್ ಹಾಫ್ ಶೋಲ್ಡರು. ಇದು ಫ್ರಂಟ್ ನೆಕ್ಕು 7 ಇಂಚಿಗೆ ಫ್ರಂಟ್ ನೆಕ್ ತೊಗೊತಾ ಇದ್ದೀನಿ ನೋಡಿ. ಅದಕ್ಕೆ ರೌಂಡ್ ಬಾಕ್ಸ್ ನೆಕ್ ಮಾಡ್ಕೊಂಡು ಮತ್ತು ಅದಕ್ಕೆ ರೌಂಡ್ ಶೇಪ್ ತೊಗೊಳ್ಳಿ. ಮತ್ತು ಇದು ಆರ್ಮೋಲ್ ಅಷ್ಟೇ, ನಾವು ಫ್ರಂಟ್ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಆರ್ಮೋಲ್ 5.5 ಇಂಚ್ ಬೇಕು. ಫ್ರಂಟ್ ಕರ್ವು 1 ಇಂಚು, ಬ್ಯಾಕ್ ಕರ್ವ್ ಶೇಪು 1.5 ಇಂಚಿಗೆ ನೋಡಿ ಈ ಥರ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ನೆಕ್ಗೆ ₹2 ಕಾಯಿಂದ ಆಮೇಲೆ ಮಾರ್ಕ್ ಮಾಡೋಣ. ಇವಾಗ ಪ್ರಿನ್ಸಸ್ ಕಟ್ಗೆ ನೋಡಿ ಈ ಬುಕ್ಸ್ ಕಡೆಯಿಂದ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಮತ್ತು ಅಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ 4 ಇಂಚಿಗೆ ಸ್ಟ್ರೈಟಾಗಿ ಒಂದು ಗೆರೆ ತೊಗೊಳ್ಳಿ. ಮತ್ತು ನಮ್ಗೆ ಅಫೆಕ್ಸ್ ಪಾಯಿಂಟ್ ಎಷ್ಟು ಬರ್ತೈತೆ ಅಂತ ಬ್ಲೌಸಲ್ಲಿ ಮೆಜರ್ಮೆಂಟ್ ನೋಡ್ಕೋಬೇಕು. ಅದು ನನ್ನ ಬ್ಲೌಸ್ ಮೆಜರ್ಮೆಂಟ್ಗೆ 10.5 ಬರ್ತೈತೆ ನೋಡಿ. 10.5 ನಾವು ಆರ್ಮೋಲ್ ಇದೆ ಅಲ್ವಾ, ಇದಕ್ಕೆ ನಾವು ನೋಡಿ ರೌಂಡ್ ಶೇಪ್ ತಗೊಂಡು ಸ್ಕರ್ವ್ ಇದರಲ್ಲಿ ಅದಕ್ಕೆ ಪ್ರಿನ್ಸಸ್ ಕಟ್ ಶೇಪ್ ತೆಗಿಬೇಕು. ಮತ್ತು ನೋಡಿ ಇದು ಫ್ರಂಟ್ ನೆಕ್ಕು ನೋಡಿ ₹2 ಕಾಯಿನು ಹೆಬ್ಬೆರಳಿಂದ ನಾನು ಫ್ರೆಸ್ ಮಾಡ್ಕೊಂಡಿದ್ದೀನಿ. ಫ್ರೆಸ್ ಮಾಡಿಕೊಂಡು ನೋಡಿ ಈ ಥರ ನಾವು ಶೇಪ್ ತೊಗೊಳ್ಬೇಕು. ಸ್ವಲ್ಪ ಲೂಸ್ ಮಾಡಿಬಿಟ್ರೆ ನಮಗೆ ಶೇಪ್ ಕಟ್ ವರ್ಕ್ ಶೇಪ್ಸು ನೀಟಾಗಿ ಬರೋಲ್ಲ. ಆ ಕಡೆ ಈ ಕಡೆ ಕಾಯಿನ್ ಜರುಗೋ ಚಾನ್ಸಸ್ ಇರ್ತೈತೆ. ಸ್ವಲ್ಪ ಫ್ರೆಶ್ ಆಗಿ ಬೆರಳಿಂದ ಅದನ್ನು ಫ್ರೆಶ್ ಮಾಡ್ಕೊಂಡು ನೋಡಿ ಈ ಥರ ನಿಧಾನವಾಗಿ ಶೇಪ್ಸ್ ತೊಗೊಳ್ಳಿ. ಒಂದು ಸರಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಶೇಪ್ಸ್ ಆದರೆ ಮತ್ತೆ ಅಲ್ಲೇ ಕಾಯಿನ್ ಮತ್ತೆ ಮಾಡಿಬಿಟ್ಟು ನಾವು ಶೇಪ್ಸ್ ನೀಟಾಗಿ ಬರೋವರೆಗೂ ಮಾಡ್ಕೊಂಡು ಸರೋಗ್ತೈತೆ ನೋಡಿ. ಇದು ಆರ್ಮೋಲು ಬ್ಯಾಕ್ಸ್ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಫ್ರಂಟ್ ಶೇಪು, ಫ್ರಂಟ್ಗೆ 1/2 ಇಂಚ್ ನಾವು ಶೇಪ್ ತೊಗೊಳ್ಬೇಕು. ಇದು ಪ್ರಿನ್ಸಸ್ ಕಟ್ಟು ಶೇಪ್ ಕಟ್ ಮಾಡ್ತಾ ಇರೋದು ನೋಡಿ. ನಿಮ್ಮ ಸ್ವಲ್ಪ ನೀಟಾಗಿ ಪ್ರಿನ್ಸಸ್ ಕಟ್ಟು ನೋಡಿಕೊಂಡು ಮಾಡಿ. ನಿಮ್ಗೆ ಪ್ರಿನ್ಸಸ್ ಕಟ್ ಬೇಡ ಅಂತಂದರೆ ನಾರ್ಮಲ್ 3 ಡಾಟ್ಸ್ಗೆ ನಾವು ಪಟ್ಟಿ ಪೀಸ್ ಮಾಡಿಬಿಟ್ಟು ಕಟ್ ವರ್ಕ್ ಶೇಪು ತಗೋಬೋದು. ಮತ್ತು ನೋಡಿ ಇವಾಗ ಫ್ರಂಟು ಮತ್ತು ಬ್ಯಾಕು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಬ್ಯಾಕಿನ್ನು ಮಾರ್ಕ್ ಮಾಡಿಲ್ಲ, ಆಮೇಲೆ ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ. ನಾವು ಯಾವುದೇ ನೆಕ್ಕಾಗಲಿ ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟ್ ಕಟ್ ಮಾಡಿದ್ರೆ ನೀಟಾಗಿ ಬರ್ತೈತಿ. ನನಗೆ ಎರಡು ಮಿಕ್ಸ್ ಮಾಡೋಕ್ಕೆ ಹೋದರೆ ಒಂದು ಸರಿ ಎರಡು ಒಂದೇ ಸರಿ ಕಟ್ ಆಗಿಬಿಡ್ತೈತೆ ಅಂತ ಸಪ್ರೇಟ್ ಕಟ್ ಮಾಡ್ಕೊಂಡ್ರೆ ಡಿಸೈನ್ಸ್ ಚೆನ್ನಾಗಿ ಬರ್ತೈತಿ. ಇದಕ್ಕೆ ಅವ್ರಿಗೆ ಬ್ಯಾಕ್ ನೆಕ್ ಬಂದುಬಿಟ್ಟು 10 ಇಂಚ್ ಬೇಕು ಅಂತ ಹೇಳಿದರು. 10 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಕ್ವೇರ್ ಶೇಪ್ ಬಾಕ್ಸ್ ಶೇಪ್ ಅಷ್ಟು ತಗೊಳ್ಳಿ. ಆಮೇಲೆ ನಿಮ್ಮ ಬಾಕ್ಸ್ಗೂ ನಾವು ಬೇಕಾದರೆ ಕಟ್ ವರ್ಕ್ ಶೇಪ್ ತೊಗೊಳ್ಬೋದು, ಇಲ್ಲ ರೌಂಡ್ ನೆಕ್ಗೂ ನಾವು ಮಾಡ್ಕೊಬೋದು. ನಾನು ರೌಂಡ್ ನೆಕ್ 1/2 ಇಂಚಿಗೆ ರೌಂಡ್ ತೆಗೆದಿದ್ದೀನಿ ಬಾಕ್ಸ್ ಹತ್ರ. ಮತ್ತು ನಾರ್ಮಲ್ ನೋಡಿ ಫ್ರಂಟ್ ತೆಗೆದಂಗೆ ಇಲ್ಲಿ ₹2 ಕಾಯಿನ್ ಮಾಡ್ಕೊಂಡು ನೋಡಿ ಈ ಥರ ಶೇಪ್ಸು ನಿಧಾನವಾಗಿ ಕಾಯಿನ ಫ್ರೆಶ್ ಮಾಡಿಕೊಂಡು ಒಂದರ ಪಕ್ಕದಲ್ಲಿ ಒಂದು ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂಚೂರು ಗ್ಯಾಪ್ ಇದ್ಕೊಂಡು ನೋಡಿ ಆ ಥರ ಮಾಡಿ. ಒಂದು ಸ್ವಲ್ಪ ಏನಾದರೂ ನೋಡಿ ಡಿಸೈನ್ಸ್ ಏನಾದ್ರು ನಿಮ್ಗೆ ಚೆನ್ನಾಗಿ ಕಾಣಿಸ್ಲಿಲ್ಲ, ಇನ್ನು ಸ್ವಲ್ಪ ನಿಮ್ಗೇನಾದರೂ ಡೀಪ್ ಬೇಕು ಅಂದರೆ ಇನ್ನು ಸ್ವಲ್ಪ ಬೇಕಾದರೆ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡಿ ಮತ್ತು ಅದೇ ರೀತಿ ಕಟ್ ಮಾಡ್ಕೊಂಡ್ರೆ ಮುಗೀತು. ನಾನು ಇದರಲ್ಲಿ ಕಟ್ಟಿಂಗ್ ವಿಡಿಯೋ ಮಾತ್ರ, ಬ್ಲೌಸ್ ಸ್ಟಿಚಿಂಗ್ ಏನು ಇದರಲ್ಲಿ ಹಾಕಲಿಲ್ಲ. ಮತ್ತು ಇದರಲ್ಲಿ ಟೆಸಲ್ಸ್ ಕಟ್ ಮಾಡಿರೋದು ಐತೆ, ಟೆಸಲ್ಸ್ ವಿಡಿಯೋ ಮಾತ್ರ ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋ ಎಲ್ಲ ಟೈಮ್ ಇರಲಿಲ್ಲ, ನೈಟ್ ಟೈಮ್ ಹೊಲಿತೈತೆ, ನೈಟ್ ಟೈಮ್ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಕಟ್ಟಿಂಗ್ ಮಾತ್ರ ತೋರಿಸಿದ್ದೀನಿ ನೋಡಿ ಈ ಥರ ಬರ್ತೈತೆ. ಅದು ಬ್ಯಾಕ್ ಸೈಡ್ ಸ್ವಲ್ಪ ಎತ್ಕೊಂಡಂಗಿತ್ತು, ಅದಕ್ಕೆ ನಿಮಗೆ ಆ ಥರ ಶೇಪ್ಸ್ ನೀಟಾಗಿ ಕಾಣಿಸಿರಲ್ಲ. ನಿಮಗೆ ಕಟ್ ವರ್ಕಲ್ಲಿ ಸ್ವಲ್ಪ ರೌಂಡಾಗಿ ಏನಾದರೂ ಬಂದಿಲ್ಲ, ಟ್ರಯಾಂಗಲ್ ಶೇಪ್ ಬಂತು ಅಂತಂದರೆ ಅದನ್ನು ರೌಂಡಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು ನೋಡಿ. ಇದು ಸ್ಲೀವ್ಸು ವಿಡ್ತ್ ಬಂದುಬಿಟ್ಟು ನಾನು 11 ಇಂಚ್ ತೊಗೊಂಡಿದ್ದೀನಿ ನೋಡಿ. ಅವ್ರು ಸ್ಲೀವ್ಸ್ ಲಾಂಗು 5.5 ಇಂಚ್, ಅವ್ರು ಕಪ್ ಸ್ಲೀವ್ಸ್ ಬೇಕು ಅಂತ ಹೇಳಿದರು, ಅದಕ್ಕೆ 5.5 ಇಂಚ್ ತೊಗೊಂಡಿದ್ದೀನಿ. 1/2 ಇಂಚ್ ಮೇಲೆ ಕೆಳಗಡೆ ನಮಗೆ ಟಿಚಿಂಗ್ ಹೋಗ್ತಿತ್ತಲ್ಲ ಅದಕ್ಕೆ. ಮತ್ತು ಇದು ಆರ್ಮಲ್ ಡೌನ್ ಸ್ಲೀವ್ಸ್ ಡೌನ್ ಬರ್ತಿತ್ತಲ್ಲ ಅದು 2.5 ಇಂಚು. ಮತ್ತು ನೋಡಿ ಅದು 2.5 ಇಂಚಿಗೆ ಮೇಲೆಯಿಂದ ನೋಡಿ ಈ ಥರ ಜಾಯಿನ್ ಮಾಡಿ ಅಲ್ಲಿ 1/2 ಇಂಚು ಆರ್ಮಲ್ ಕರು ಬರ್ತೈತಲ್ಲ ಅದಕ್ಕೆ ತೊಗೊಳ್ಬೇಕು. ಅವಾಗೆ ಶೇಪ್ ಚೆನ್ನಾಗಿ ಕೂರೋದು ನೋಡಿ. ಇದು ಕಟ್ ಮಾಡೋವಾಗ ನೋಡಿ ಈ ಥರ ಓಪನ್ ಮಾಡಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ಎಲ್ಲ ಎರಡು ಒಂದೇ ಕಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಇದ್ದರೆ ಬರ್ತೈತಿಲ್ಲ ಅಂದರೆ ಎರಡು ಮಿಸ್ ಆಗಿ ಎರಡು ಕಟ್ ಮಾಡಿಬಿಡ್ತೀರ, ಸ್ಲೀವ್ಸ್ ಹಾಳಾಗ್ತೈತೆ ಅಂದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡಿಕೊಂಡು ಮತ್ತು ಆಸ್ತರ ಮೇಲೆ ನೀಟಾಗಿ ಒಂದು ಮೇಲೆ ಒಂದು ಮಾಡಿಬಿಟ್ಟು ಎಲ್ಲ ನೀಟಾಗಿ ಹೊಲ್ದುಕೊಳ್ಳಿ. ನಾನು ಟಿಚಿಂಗ್ ತೋರಿಸ್ತೀನಿ, ನೆಕ್ಸ್ಟ್ ಯಾವುದಾದ್ರು ತೋರಿಸ್ತೀನಿ. ಇದು ಡೋರಿ ತಯಾರು ಮಾಡ್ಕೊಂಡಿದ್ದೀನಿ, ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಟ್ರಯಾಂಗಲ್ ಶೇಪು 4 ಸ್ಕ್ವೇರ್ ಶೇಪ್ ತೊಗೊಂಡು ಮತ್ತು ಅದನ್ನು ಟ್ರಯಾಂಗಲ್ ಮಾಡಿಕೊಂಡು ಡೋರಿ ಮೇಲೆ ಮಾಡಿಬಿಟ್ಟು ಆ ಥರ ನೋಡಿ ಈ ಥರ ಕಟ್ ಮಾಡಿ ಮತ್ತು ಅದು ರಿಮೂವ್ ಮಾಡಿದ್ರೆ ನೋಡಿ ಈ ಥರ ರೆಡಿ ಆಯಿತು. ಅದೇ ಮಾಡಿದ್ರೆ ಅದೊಂದು ಡಿಸೈನ್ ಆಗ್ತೈತೆ. ಬಟ್ ನಾನು ಮತ್ತೆ ಅದನ್ನೇ ಸ್ಕ್ವೇರ್ ಶೇಪ್ ತಗೊಂಡು 4 ಇಂಚು ಉದ್ದ 4 ಇಂಚು ಅಗಲ 4 ಇಂಚು ತಗೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡಿ ಸುತ್ತು ಹೊಲ್ಕೊತಾ ಇದ್ದೀನಿ ನೋಡಿ. ಸುತ್ತು ಈ ರೀತಿ ಎರಡು ಹೊಲ್ಕೊಳ್ಳಿ, 2 ಡೋರಿಗೂ 2 ಬೇಕಲ್ವ, ಅದಕ್ಕೆ ಸುತ್ತು ಹೊಲ್ಕೊಂಡಿದ್ದಾದಮೇಲೆ ಮತ್ತು ಅದು ಶೇಪ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಸುತ್ತು ಒಂದೊಂದು ಟಕ್ಸು ನೋಡಿ ಈ ರೀತಿ ಟಕ್ಸ್ ಮಾಡ್ಕೊಳ್ಳಿ ನೀಟಾಗಿ.
ಟಕ್ಸ್ ಮಾಡಿಕೊಂಡು ಮತ್ತೆ ಇದು ಬಟ್ಟೆ ಓಪನ್ ಮಾಡಿದಾಗ ಮಿಡ್ಲಿಗೆ ಒಂಚೂರು ಬಟ್ಟೆ ಮೇಲೆ ಎರಡು ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಹಿಂದ್ಗಡೆ ಇರೋ ಬಟ್ಟೆ ಕಟ್ ಮಾಡ್ದಿರ ಮೇಲಿರೋ ಬಟ್ಟೆ ಮಾತ್ರ ಕಟ್ ಮಾಡ್ಕೊಳ್ಳಿ ಲೈಟಾಗಿ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆಯಿಂದ ನೋಡಿ ಬಟ್ಟೆ ಓಪನ್ ಮಾಡಬೇಕು ನಿಧಾನವಾಗಿ. ಯಾವುದಾದ್ರೂ ಪಿನ್ಗಿನ್ ಇದ್ದರೆ ಟ್ರೈ ಮಾಡಿ, ಬಟ್ಟೆ ಕೀಳ್ದಿರಬೇಕು ಆ ಥರ ಯಾವುದನ್ನು ಪಿನ್ನು ಇದ್ದರೆ ತಗೊಂಡು ನೋಡಿ ಈ ಥರ ಎಲ್ಲ ಒಳಗಡೆ ನಾವು ಹಾಕಿರೋ ಟೀಚರ್ಸ್ ಎಲ್ಲ ಒಳಗಡೆ ಹೋಗ್ಬಿಡ್ತೈತಿ, ಒಳಗಡೆ ಇರೋದೆಲ್ಲ ಮೇಲೆ ನೀಟಾಗಿ ಬರ್ತೈತಲ್ಲ. ಮತ್ತು ನೋಡಿ ಈ ಥರ ಯಾವುದಾದ್ರು ನಮ್ಗೆ ಶಾರ್ಪಾಗಿ ಯಾವುದು ಇಲ್ಲಾಂದರೆ ಪೆನ್ಸಿಲ್ ಆ ಥರ ಚೂಪಾಗಿರೋ ತಗೊಬಿಡಿ, ಮತ್ತು ಬಟ್ಟೆ ಕಿತ್ತೋಗ್ಬಿಡ್ತೈತಿ. ಆ ಥರ ತೆರೆ ಮಾಡ್ಕೊಂಡು ನೋಡಿ ಈ ರೀತಿ ಸೆಂಟ್ರಲ್ಲಿ ಒಂದು ನಾವು ಕಟ್ತೀರಲ್ವ ಆ ಥರ ಒಂದು ರೌಂಡ್ ಮಾಡಿಬಿಡಿ. ಇಲ್ಲ ಸೂಜಿ ಇದ್ದರೆ ಸೂಜಿನೆಲ್ಲ ಒಂದೇ ಸರಿ ನೋಡಿ ಈ ಥರ ರೌಂಡ್ ಮಾಡಿಬಿಟ್ಟು ನಿಮ್ಗೆ ಬ್ಲೌಸು ಮ್ಯಾಚಿಂಗು ಬಟನ್ ಇದ್ದರೆ ಅದು ಸೇಮ್, ಇಲ್ಲಾಂದ್ರೆ ಸೀರೆ ಮ್ಯಾಚಿಂಗ್ ಇದ್ದರೆ ಬಟನ್ ಹಾಕಿ. ಇಲ್ಲ ನಾವು ಅಂತಂದರೆ ಎಲ್ಲದಕ್ಕೂ ಮ್ಯಾಚಿಂಗ್ ಗೋಲ್ಡ್ ಕಲರ್ ಮ್ಯಾಚ್ ಆಗ್ತದೆ. ನಾನು ಗೋಲ್ಡ್ ಕಲರ್ ಯೂಸ್ ಮಾಡ್ತೀನಿ, ಅದು ಸೇರಿ ಕೂಡ ಸ್ವಲ್ಪ ಗೋಲ್ಡ್ ಶೈನಿಂಗ್ ಇದೆ ಅಂತ ನೋಡಿತಾರೆ. ಒಂದು 4-5 ಸರಿ ನೋಡಿ ಆ ಥರ ಲಾಕ್ ಮಾಡಿಕೊಂಡು ಬಟನ್ಗೆ ಆ ಬಟನ್ ತೆಗೆದ್ಬಿಟ್ಟು ಡೋರಿ ಮೇಲೆ ಅಟ್ಯಾಚ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ ತೋರಿಸ್ತೀನಿ ಬಟನ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ. 4-5 ಸರಿ ರೌಂಡ್ ಮಾಡಿಬಿಟ್ರೆ ಬಟನ್ ಬರೋಲ್ಲ, ಅಲ್ಲೇ ಇರ್ತೈತೆ ನೀಟಾಗಿ. ನೋಡಿ ಅದರ ಮೇಲೆ ಮಡಗಿಬಿಟ್ಟು ಅದು ಡೋರಿ ಇರ್ತೈತಲ್ಲ ಆ ಡೋರಿ ದಾರಕ್ಕೆ ನೋಡಿ ಇದು ಮತ್ತೆ ಸೇರಿಸ್ಬಿಟ್ಟು ಇದು 4-5 ಸರಿ ನೀಟಾಗಿ ಟಿಚ್ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ಕಂಪ್ಲೀಟ್ ಆಯಿತು. ಮತ್ತು ಅದನ್ನು ತೆಗೆದುಬಿಟ್ಟು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಅಷ್ಟೇ. ಚೆನ್ನಾಗಿ ಕಾಣಿಸುತ್ತೆ ಎರಡು ಡೋರಿಗೂ. ಆ ರೀತಿ ಟ್ರೈ ಮಾಡ್ಕೊಳ್ಳಿ. ಸೀರೆ ಮ್ಯಾಚಿಂಗ್ ಬಟನ್ಸ್ ಇದ್ದರೆ ಸೀರೆ ಮ್ಯಾಚಿಂಗ್ ಹಾಕಿ, ಬ್ಲೌಸ್ ಮ್ಯಾಚಿಂಗ್ ಅದು ಇಲ್ಲ ಅಂತಂದರೆ ಗೋಲ್ಡು ಸಿಲ್ವರ್ ಕಲರ್ ಎಲ್ಲ ಬ್ಲೌಸಸ್ಗೂ ಮ್ಯಾಚ್ ಆಗ್ತೈತಿ. ನೋಡಿ ಈ ರೀತಿ ಎರಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ರೆಡಿ ಆಯಿತು. ನೀವು ಕೂಡ 2 ರೂಪಾಯಿ ಕಾಯಿಂದ ಕಟ್ ವರ್ಕು ಯಾವ ರೀತಿ ಬರ್ತೈತೆ ಅಂತ ಒಂದ್ಸರಿ ಟ್ರೈ